ವಿಜಯನಗರದ ಕಾಡಲ್ಲಿ ಮೂಷಿಕ ಅನ್ನೋ ಹೆಸರಲ್ಲಿ ಬುದ್ಧಿವಂತ ಇಲಿ ಇತ್ತು. ಒಂದಿನ ಅವನ್ ತನ್ನ ಊಟನ ಹುಡ್ಕೊಂಡು ಹೋಗ್ತಾ ಇದ್ದ. ಇದ್ದಕ್ಕಿದ್ದ ಹಾಗೆ ಮಳೆ, ಸಿಡ್ಲು, ಗುಡುಗು ಶುರುವಾಯ್ತು. ಮೂಷಿಕ ಬಚ್ಚಿಟ್ಕೊಳಕ್ಕೆ ಜಾಗ ಹುಡುಕ್ತಿದ್ದ. ಆಗ ಮೂಷಿಕನ ಕಣ್ಣಿಗೆ ಕೆಳಗ್ ಬಿದ್ದಿರೋ ಅಂತ ಕಟ್ಟಿಗೆ ಕಾಣಿಸ್ಬಿಡ್ತು. ಇಲಿಗಳಿಗೆ ಒಂದು ಅಭ್ಯಾಸ ಇರುತ್ತೆ. ಅದೇನು ಅಂದ್ರೆ ಯಾವ್ದಾದ್ರೂ ವಸ್ತು ಅವ್ರಿಗೆ ಕೆಲ್ಸಕ್ ಬರತ್ತೆ ಅಂತ ಗೊತ್ತಾದ್ರೆ ಅದನ್ ತಗೊಂಡ್ ಹೋಗಿ ಅವ್ರು ಇಟ್ಕೋತಾರೆ. ಮೂಷಿಕ ಕೂಡ ಅದನ್ನೇ ಮಾಡ್ದ. ಅಲ್ಲಿ ಬಿದ್ದಿದ್ದ ಕಟ್ಟಿಗೆ ತಗೊಂಡು ಮೂಷಿಕ ಅಲ್ಲಿಂದ ಹೊರಟ. ಈ ಮಳೆನೂ ಇವತ್ತೇ ಬರ್ಬೇಕಿತ್ತ? ಏನಾಯ್ತಪ್ಪ, ತುಂಬಾ ಬೇಜಾರಲ್ಲಿದ್ಯಾ? ಏನು ಅಂತ ಹೇಳಿ, ನನ್ನ ಎಲ್ಲಾ ಕಟ್ಟಿಗೆಗಳು ನೀರಲ್ಲಿ ನೆಂದು ಒದ್ದೆ ಆಗಿ ಹೋಗಿವೆ. ಈಗ ಒಲೆ ಹತ್ಲಿಲ್ಲ ಅಂತಂದ್ರೆ ನಾನು ಈ ಮಡಿಕೆಗಳನ್ನ ಹೇಗಾದ್ರೂ ತಯಾರಿಸ್ಲಿ. ಮಡಿಕೆನ ಅರಮನೆಗೆ ತಲುಪಿಸ್ಲಿಲ್ಲ ಅಂತಂದ್ರೆ ಮಹಾರಾಜರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಸಮಸ್ಯೆ ಅಂತೂ ಗಂಭೀರವಾಗೇ ಇದೆ. ಅದಕ್ಕೆ ನನ್ನ ಹತ್ರ ಒಂದು ಉತ್ತಮವಾದ ಪರಿಹಾರನೂ ಇದೆ. ನೀನೇ ಸ್ವತಃ ಒಂದು ಇಲಿ, ನೀನ್ ನನಗೇನ್ ಸಹಾಯ ಮಾಡ್ತೀಯಾ? ನೋಡು, ನನ್ನ ಹತ್ರ ಒಂದು ಒಣಗಿರೋ ಕಟ್ಟಿಗೆ ಇದೆ. ನೀನು ಇದರಿಂದ ಈಗ ಬೆಂಕಿಯನ್ನ ಹಚ್ಚಬಹುದು. ಆಮೇಲೆ ನೀನು ಮಡಕೆನು ನೀನು ಬೇಯಿಸಬಹುದು. ಆಮೇಲೆ ನೀನು ನಿನ್ ಮಡಕೆನ ಮಾರ್ಲೂಬಹುದು. ನಿನಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಮಡಕೆ ಬದಲಿಗೆ ನೀನು ನನಗೆ ಏನ್ ಕೊಡ್ತೀಯಾ ಅದನ್ನ ಹೇಳೋ. ಈ ಇಲಿ ಕೇಳೋದ್ ಕೇಳ್ತಾ ಇದೆ, ಅದ್ ಏನ್ ಕೇಳುತ್ತೆ? ಸರಿ, ಅದೇನ್ ಬೇಕು ಕೇಳು. ಆಯ್ತು, ಸರಿ. ನೀನು ನನಗೆ ಭಾಷೆ ಕೊಡು. ನಿನ್ನ ಕೆಲಸ ಆದ್ಮೇಲೆ ನೀನು ನಿನ್ನ ಮಾತನ್ನ ನಡೆಸ್ಕೊಡ್ತೀನಿ ಅಂತ. ನಾನ್ ಮಾತು ಕೊಡ್ತೀನಿ. ಸರಿ, ನೀನು ನನ್ನ ಕುಂಬಳಕಾಯಿನ ನನಗ್ ಕೊಡು. ಏನು ಕುಂಬಳಕಾಯ? ನೀನ್ ಇಷ್ಟು ದೊಡ್ಡ ಕುಂಬಳಕಾಯಿನ ಹೇಗ್ ತಗೊಂಡ್ ಹೋಗ್ತೀಯಾ? ಅದನ್ನೆಲ್ಲ ನನಗ್ ಬಿಟ್ಬಿಡೋ. ಈ ಕಟ್ಟಿಗೆನ ತಗೋ. ನೀನ್ ಇದನ್ನ ಸ್ವಲ್ಪ ಜೋಪಾನವಾಗಿ ಇಟ್ಕೋ. ಆಮೇಲೆ ಬಂದು ನಾನು ಇದನ್ನ ತಗೊಂಡ್ ಹೋಗ್ತೀನಿ. ಆದ್ರೆ ನೆನ್ಪಿರ್ಲೆ, ನೀನು ನನಗೆ ಭಾಷೆ ಕೊಟ್ಟಿದೀಯಾ. ಇಷ್ಟೊಂದು ಬೇಜಾರಲ್ಲಿ ಯಾಕಿದ್ಯಪ್ಪ? ಅಯ್ಯೋ, ಮತ್ತೇನಪ್ಪ ಮಾಡ್ಲಿ, ಈ ಬಿರುಗಾಳಿ ನನ್ನ ಎಮ್ಮೆನ ಹೆದರಿಸ್ಬಿಟ್ಟಿದೆ. ಅದೀಗ ಹಾಲೇ ಕೊಡ್ತಾ ಇಲ್ವಲ್ಲಪ್ಪ. ನಾನು ಹಾಲನ್ನ ಮಾರದೆ ಹೋದ್ರೆ ಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡೋದಿಕ್ಕಾಗೋದಿಲ್ವೇ? ನಿನ್ನ ಸಮಸ್ಯೆ ಅಂತೂ ಗಂಭೀರವಾಗಿದೆ. ನನ್ನ ಹತ್ರ ಇದಕ್ಕೆ ಒಂದು ಉತ್ತಮವಾದ ಪರಿಹಾರ ಕೂಡ ಇದೆ. ಏನ್ ಹೇಳ್ದೆ? ನಿನ್ ಹತ್ರ? ಆದ್ರೆ ನೀನಂತೂ ಒಂದು ಸಣ್ಣ ಇಲಿ ಇದೆಯಾ. ಆದ್ರೆ ನನ್ನ ಹತ್ರ ಒಂದು ದೊಡ್ಡ ಕುಂಬಳಕಾಯಿ ಇದೆಯಲ್ಲ, ನಿನಗಿಷ್ಟ ಇದ್ರೆ ನೀನು ಅದನ್ನ ತಗೋ. ಆದ್ರಿಂದ ನೀನು ನಿನ್ನ ಎಮ್ಮೆಗೆ ಒಳ್ಳೆ ಊಟನೂ ಮಾಡ್ಬೋದು. ಏನೋ ನಿಜವಾಗ್ಲು? ಎಲ್ಲಿದೆ ಕುಂಬಳಕಾಯಿ? ನಾನೇನೋ ಕುಂಬಳಕಾಯಿ ಕೊಡ್ತೀನಪ್ಪ. ಅದ್ರ ಬದಲಿಗೆ ನೀನು ನನಗೇನ್ ಕೊಡ್ತೀಯಾ ಹೇಳು? ಏನ್ ಕೊಡ್ತೀಯಾ ಹೇಳು? ಏನ್ ಬೇಕಾದ್ರೂ ಕೊಡ್ತೀನಿ. ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ನೀನು ನನಗೆ ಮಾತು ಕೊಡ್ಬೇಕು. ನಾನ್ ನಿನಗೆ ಮಾತು ಕೊಡ್ತಾ ಇದ್ದೀನಿ. ನನಗ್ ಬೇಗ ಕುಂಬಳಕಾಯಿ ಕೊಟ್ಟು ಬಿಡು. ಇದಪ್ಪ ಮಾತು ಅಂದ್ರೆ. ಸರಿ, ಈಗ ನೀನು ನನ್ನ ಜೊತೆ ಬಾ. ಬಂದ್ರ ಕುಂಬಳಕಾಯಿ ತಗೊಳ್ಳೋದಕ್ಕೆ? ಅಲ್ಲಿ ನೋಡಿ, ಸುರಕ್ಷಿತವಾಗಿ ಇಟ್ಟಿದ್ದೀನಿ ಅದನ್ನ. ಏನಣ್ಣ, ನೀನೇನಾದ್ರೂ ಅದಕ್ಕೆ ಮಾತು ಕೊಟ್ಟಿದ್ಯಾ ಹೇಗೆ? ನಾನು ಕೂಡ ಕೊಟ್ಟಿದ್ದೀನಿ. ಹಾಗಾದ್ರೆ ನಿನ್ ಕಥೆ ಮುಗೀತು ಬಿಡು. ಇವನ್ ನಿನ್ನಿಂದ ಭೂಮಿನ ಕೇಳ್ತಾನೋ ಚಿನ್ನನ್ ಕೇಳ್ತಾನೋ ಅದೇನ್ ಕೇಳ್ತಾನೋ ಗೊತ್ತಿಲ್ಲ, ನೋಡ್ತಿರು. ಸರಿ, ಈ ಕುಂಬಳಕಾಯಿನ ನೀನು ತಗೊಂಡು ಹೋಗು. ನೀನು ನನಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಡು. ಏನ್ ಬೇಕು ನಿನಗೆ? ನನಗೇನ್ ಬೇಕು ಅಂದ್ರೆ ನಿನ್ನ ಎಮ್ಮೆ ಬೇಕು. ಏನು? ಅಯ್ಯಪ್ಪ, ನೋಡು, ನೀನು ನನಗೆ ಮಾತು ಕೊಟ್ಟಿದೀಯಾ, ಮರಿಬೇಡ. ಸರಿ, ತಗೊಂಡೋಗು. ಇದೇ ತರ ಮೂಷಿಕ ತುಂಬಾ ಬುದ್ಧಿ ಉಪಯೋಗಿಸಿ ಕುಂಬಳಕಾಯಿ ಬದಲಾಗಿ ಹಾಲ್ ಮಾರೋನ್ ಹತ್ರ ಒಂದ್ ಎಮ್ಮೆನ ತಗೊಂಡ. ಇದೇ ತರ ದಿನಗಳು ಕಳೆದ್ವು. ಒಂದಿನ ಹೀಗೆ ಮೂಷಿಕ ಓಡಾಡ್ತಿರ್ಬೇಕಾದ್ರೆ ಆಗ ಒಂದು ಮನೇನ ನೋಡ್ತಾನೆ. ಅಲ್ಲಿ ಆ ಮನೇಲಿ ಮದುವೆ ನಡೀತಾ ಇರುತ್ತೆ. ಮದುವೆ ಮಂಟಪ? ಆದ್ರೆ ಯಾರ ಮುಖದಲ್ಲೂ ಖುಷಿನೇ ಕಾಣಿಸ್ತಾ ಇಲ್ವಲ್ಲ. ಆದ್ರೆ ಖಂಡಿತವಾಗ್ಲೂ ಇಲ್ಲಿ ಏನೋ ಒಂದು ಸಣ್ಣ ಸಮಸ್ಯೆ ಇದೆ. ಚಿಕ್ಕ ಸಮಸ್ಯೆ ಅಲ್ಲ, ತುಂಬಾ ದೊಡ್ಡ ಸಮಸ್ಯೆ ಇದೆ. ಮದುವೆಗೆ ಪಾಯಸ ಮಾಡೋದಕ್ಕೆ ಕಟ್ಟಿಗೆ ಅವನೇ ಬಂದಿಲ್ವಲ್ಲ. ಈಗ ನನ್ನ ಮದುವೆಲಿ ಪಾಯಸ ಇಲ್ದೇ ಇದ್ರೆ ಊಟ ಅದ್ ಹೇಗ್ ಮುಕ್ತಾಯ ಆಗುತ್ತೆ? ಮಾತು ಎಂತ ಮಾತು? ನೀವು ನನ್ನ ಎಮ್ಮೆನ ತಗೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಕರ್ಕೊಳ್ಳಿ.
ಆದ್ರೆ ಅದಕ್ಕೂ ಬದಲಾಗಿ ನೀವು ನನಗೆ ಏನು ಕೊಡ್ತೀರಾ ಅದನ್ನ ಹೇಳಿ. ಹಾ ಹಾ, ನಿನಗದ್ ಏನ್ ಬೇಕು ತಗೊಂಡು ಹೋಗು. ಇಲ್ಲಿ ಒಂದಕ್ಕಿಂತ ಒಂದು ರುಚಿಯಾದ ತಿನಿಸುಗಳು ತಯಾರಾಗಿವೆ. ನಿನಗೆ ಏನ್ ಬೇಕೋ ಎಷ್ಟು ಬೇಕೋ ಅಷ್ಟನ್ನ ತಿನ್ಬಹುದು. ಬೇಡ ಬೇಡ, ಊಟ ಬೇಡ. ಅದಕ್ಕೂ ಬದಲಾಗಿ ಏನು? ನಿನಗೇನ್ ಬೇಕೋ ಅದು ಖಂಡಿತ ಸಿಗತ್ತೆ. ಇದು ನಾನ್ ಕೊಡ್ತಿರೋ ಮಾತು. ಮಾತನ್ನ ನೀವು ಮೀರಲ್ಲ ತಾನೇ? ಖಂಡಿತವಾಗ್ಲೂ ಇಲ್ಲ. ಸರಿ, ಹಾಗಾದ್ರೆ ನೀನು ನಿನ್ ಹುಡುಗಿನ ಕೊಟ್ಬಿಡು. ಹುಡುಗಿನ ಕೊಟ್ಬಿಡು. ನೀನ್ ಎಲ್ರೂ ಮುಂದೆನೋ ಮಾತು ಕೊಟ್ಟಿದೀಯಾ. ನೀನು ನಿನ್ ಮಾತನ್ನ ತಪ್ಪಾರ್ದು. ನಿನಗೆ ಇಷ್ಟು ಧೈರ್ಯನಾ? ನಿಲ್ಲಿ, ಏನು ಮಾಡಬೇಡಿ. ನಾನು ಅದ್ರ ಜೊತೆ ಹೋಗ್ತೀನಿ. ನೀವ್ ಅದಕ್ಕೆ ಮಾತು ಕೊಟ್ಟಿದ್ದೀರಾ, ಮತ್ತದಕ್ಕೆಂತ ಪಾಠ ಕಲಿಸ್ತೀನಿ ಅಂದ್ರೆ ಅದಿನ್ಯಾವತ್ತೂ ಬೇರೆಯವ್ರ ಜೊತೆ ಈ ರೀತಿ ನಡ್ಕೋಬಾರ್ದು. ನಾನು ಆದಷ್ಟು ಬೇಗ ವಾಪಸ್ ಬರ್ತೀನಿ. ಆ ಮದ್ವೆ ಹೆಣ್ಣು ತುಂಬಾನೇ ಬುದ್ಧಿವಂತಳಾಗಿದ್ಲು. ಏನೋ ಯೋಚನೆ ಮಾಡ್ತಾ ಇಲಿ ಹಿಂದೆ ಹೋಗ್ಬಿಟ್ಲು. ಇಲಿ ಎಮ್ಮೆನ ಅಲ್ಲೇ ಬಿಟ್ಟು ಆ ಮದ್ವೆ ಹೆಣ್ಣನ್ ಕರ್ಕೊಂಡು ಬಿಲ್ಲದ ಕಡೆ ಹೊರಟ. ವ್ಯಾಪಾರ ಅಂದ್ರೆ ನಂತರ ಮಾಡ್ಬೇಕು. ಒಂದು ಸಣ್ಣ ಕಟ್ಟಿಗೆಯಿಂದ ಕುಂಬಳಕಾಯಿ ಬಂತು. ಕುಂಬಳಕಾಯಿಯಿಂದ ಎಮ್ಮೆಯಿಂದ ಸುಂದರವಾದ ಹುಡುಗಿ. ವ್ಯಾಪಾರ ಅಂದ್ರೆ ನಂತರ ಮಾಡ್ಬೇಕು. ಇವತ್ತಿಂದ ಇದೇ ನಿನ್ನ ಮನೆ. ನೋಡೋ, ನನಗ ಮನುಷ್ಯ ತರ ಏನೇನೋ ತಿನ್ಬೇಕು ಅನ್ನೋ ಆಸೆ ಇದೆ. ನನಗೋಸ್ಕರ ನೀನು ಇವತ್ತು ಲಾಡು ಮಾಡ್ಕೊಡೋ. ಹಾ ಹಾ, ಖಂಡಿತ. ಹೇಳು, ಲಾಡು ಮಾಡುವಂತ ವಸ್ತುಗಳೆಲ್ಲ ಎಲ್ಲಿದೆ? ತೆಂಗಿನಕಾಯಿ, ತುಪ್ಪ, ಬೆಲ್ಲ ಎಲ್ಲಿದೆ ಹೇಳು. ಅದಂತೂ ಗೆಲ್ವಲ್ಲ. ಇನ್ನೇನ್ ಲಾಡುನ ಮಣ್ಣಿಂದ ಮಾಡ್ಲಾ? ಅಯ್ಯೋ, ನನ್ಗನ್ಸುತ್ತೆ ಮಳೆ ಬರುತ್ತೆ ಅಂತ. ಈ ಮಳೆಯಿಂದ ಹೇಗ್ ತಪ್ಪಿಸ್ಕೊಳ್ಳಿ ನಾನು? ಬೇಗ ಬೇಗ ನನ್ ಬಿಲದೊಳಗಡೆ ಬಂದ್ಬಿಡ. ಬಿಲದಲ್ಲ, ಆದ್ರೆ ಹೇಗೆ? ಇದ್ರಲ್ಲಿ ನಾನಲ್ಲ, ನನ್ ಕಾಲು ಕೂಡ ದೂರಲ್ಲ. ಸರಿ, ಮರದ ಮೇಲ್ಗಡೆ ಹೋಗೋ. ಹೌದಾ? ನೀನ್ ಆರಾಮಾಗಿ ಆ ಬಿಲದೊಳಗಡೆ ಬಚ್ಚಿಟ್ಕೋತ್ಯಾ? ನಾನು ಮರದ ಮೇಲೆ ಕೂತು ನೆನಿಬೇಕಾ? ಒಂದ್ ವೇಳೆ ನನ್ನ ಆರೋಗ್ಯ ಹಾಳಾದ್ರೆ ಆಗ? ಸರಿ, ಹಾಗಿದ್ರೆ ಎದುರುಗಡೆ ಮಂದಿರ ಇದೆಯಲ್ಲ, ಅದ್ರೊಳಗಡೆ ಹೋಗುತ್ಕೋ. ಅಂದ್ರೆ ಅಲ್ಲಿಗೆ ಕಳ್ಳ ಬಂದು ನನ್ನ ಒಡವೆಗಳನ್ನೆಲ್ಲ ಕದ್ಕೊಂಡು ಹೋಗ್ಲಿ ಅಂತನಾ? ನನ್ನ ಸುರಕ್ಷಿತವಾಗಿ ಇಟ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಕರ್ಕೊಂಡು ಯಾಕೆ ಬಂದೆ? ಅಯ್ಯೋ, ಅದನ್ನಾದ್ರೂ ನಾನ್ ತಗೊಂಡ್ ಬರ್ಬೇಕಿತ್ತಲ್ಲಪ್ಪ. ಹೊಟ್ಟೆ ತುಂಬಾನಾದ್ರೂ ತಿನ್ಬೋದಿತ್ತು. ಸರಿ, ಈಗ ನೀವು ಕೋಪ ಮಾಡ್ಕೋಬೇಡಿ. ನೀವೇನು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ನನ್ನ ಸ್ನೇಹಿತರನ್ನ ಕರೀಲ. ಅವ್ರು ನನ್ನ ಸುರಕ್ಷತೆ ಮಾಡ್ತಾರೆ. ಏನ್ ಮಾಡ್ತೀಯೋ ಮಾಡೋ. ಗ್ಯಾರಂಟಿ ಅಲ್ವಾ? ಕೋಪ ಮಾಡ್ಕೊಳಲ್ಲ ತಾನೇ? ಖಂಡಿತ ಕೋಪ ಮಾಡ್ಕೊಳಲ್ಲ. ಹೀಗಲ್ಲ, ಮೊದ್ಲು ನನಗ್ ಮಾತು ಕೊಡಿ. ಅಯ್ಯೋ, ಎಂತ ಎಡವಟ್ ಮಾಡ್ಕೊಂಡ್ಬಿಟ್ನಪ್ಪ ನಾನು. ಸರಿ, ಮಾತು ಕೊಡ್ತೀನಿ. ಇವರೆಲ್ಲ ಎಲ್ಲಿಂದ ಬಂದ್ರಪ್ಪ? ಇವರೇ ನನ್ನ ಸ್ನೇಹಿತರು, ರಾಮ ಮತ್ತೆ ಶ್ಯಾಮ. ಸ್ನೇಹಿತರೆ, ನನ್ನ ರಕ್ಷಣೆಯನ್ನ ಮಾಡಿ. ಅಯ್ಯಯ್ಯೋ, ಕಾಪಾಡಿ ಕಾಪಾಡಿ ಕಾಪಾಡಿ. ನನ್ನಿಂದ ತಪ್ಪಾಗೋಯ್ತು, ನೀನು ವಾಪಸ್ ಹೊರಟೋಗೋ. ಪಕ್ಕ ಅಲ್ವಾ? ಆಮೇಲೆ ನೀನು ಬೇಜಾರ್ ಮಾಡ್ಕೊಳಲ್ಲ ತಾನೆ? ಇಲ್ಲ 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 ಇಲ್ಲ, ನಾನ್ ನಿನಗ್ ಮಾತು ಕೊಡ್ತಿದ್ದೀನಿ. ನೀನು ವಾಪಸ್ ಹೊರಟೋಗೋ, ನಿನ್ ಗೆಳೆಯರನ್ನ ಕರ್ಕೊಂಡು ಹೋಗೋ. ಮೂಷಿಕನ ಅಲ್ಲೇ ಬಿಟ್ಟು ಆ ಮದ್ವೆ ಹೆಣ್ಣು ತನ್ ಮನೆಗ್ ಹೊರಟೋದ್ಲು. ಪಾಪ ಮೂಷಿಕ ಇಷ್ಟೆಲ್ಲ ಕಷ್ಟಪಟ್ಟು ವ್ಯಾಪಾರ ಮಾಡಿದ್ಮೇಲೂ ಕೂಡ ಖಾಲಿ ಹೊಟ್ಟೆಲೇ ಇದ್ದ. If you like this video, subscribe to our channel Murthy Media.